ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಹೊಸ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೋಟಿಫಿಕೇಶನ್ ನೋಡ್ರಿ 4/2/2026 ಬಂದಿದೆ. ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 24/2/2026 ಇರುತ್ತೆ. ಹಾಗಾಗಿ ಕಮಿಷನ್ ನ ಅಫಿಷಿಯಲ್ ವೆಬ್ಸೈಟ್ ನೋಡ್ರಿ www.upsc.gov.in ಇದೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನೋದನ್ನ ನೋಡ್ತಾ ಹೋದ್ರೆ, ದ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಫಿಲ್ಲಿಂಗ್ ಅಪ್ ಆಫ್ ದ application from online has 4 cards or modules, 3 of which namely account creation, universal registration and common application form are common to all examination applications and can be filled by any time by the candidate, while the fourth card or module is examination specific and can be filled during the time period allowed in the notification of the examination. Applicants are requested to apply online by using the website, that is https://upsconline.nic.in. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಈ ಒಂದು UPSC ಏನ್ ವೆಬ್ಸೈಟ್ ಇದೆಯಲ್ಲ ಇದರಲ್ಲಿ 4 ಮಾಡೆಲ್ ಅಥವಾ ಕಾರ್ಡ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ನೋಡ್ರಿ 3 ಏನಿದೆ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 3 ಯಾವ್ಯಾವ್ದು ಅಂದ್ರೆ ಅಕೌಂಟ್ ಕ್ರಿಯೇಷನ್ಸ್ ಇರ್ಬೋದು, ಯೂನಿವರ್ಸಲ್ ರಿಜಿಸ್ಟ್ರೇಷನ್ಸ್ ಇರ್ಬೋದು, ಕಾಮನ್ ಅಪ್ಲಿಕೇಶನ್ಸ್ ಫಾರ್ಮ್ ಇದೆಯಲ್ಲ ಅದು ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ರೆ 4ನೇದು ಏನಿದೆಯಲ್ಲ ಅದು ಎಕ್ಸಾಮ್ ಸ್ಪೆಸಿಫಿಕ್ ಇರುತ್ತೆ. ಜಸ್ಟ್ ಲೈಕ್ ನಾವೇನ್ KPSC ಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಮಾಡ್ತೀವಲ್ಲ ಅದೇ ತರನಾಗಿ ನೀವು UPSC ಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಮಾಡಿ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಅಕೌಂಟ್ ಕ್ರಿಯೇಷನ್ಸ್, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಮತ್ತೆ ಕಾಮನ್ ಅಪ್ಲಿಕೇಶನ್ಸ್ ಫಾರ್ಮ್ ಇರುತ್ತೆ. ಅದನ್ನ ಫಿಲ್ ಮಾಡಿದ್ಮೇಲೆ ಯಾವ ಎಕ್ಸಾಮ್ ಬರುತ್ತಲ್ಲ ಅವಾಗ ನೀವೇನಪ್ಪ ಅಂದ್ರೆ ಈಸಿಯಾಗಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಫೋರ್ತ್ ಮಾಡ್ಯೂಲ್ ಏನಿದೆಯಲ್ಲ ಅದು ಎಕ್ಸಾಮ್ ಸ್ಪೆಸಿಫಿಕ್ ಇರುತ್ತೆ. ಅದು ಎಕ್ಸಾಮಿನೇಷನ್ ಟೈಮ್ ಯಾವಾಗ ಇರುತ್ತಲ್ಲ ಅವಾಗ ಮಾತ್ರ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ UPSC CSC ನೋಟಿಫಿಕೇಶನ್ಸ್ ಬಂದಿದೆ 4/2/2024 24/2/2026 ಅಲ್ಲಿವರೆಗೂ ನೀವೇನ್ ಮಾಡ್ಬೋದು ಅಂದ್ರೆ ಆಲ್ರೆಡಿ ಅಕೌಂಟ್ ಕ್ರಿಯೇಷನ್ಸ್ ಮಾಡಿದ್ರೆ ಜಸ್ಟ್ ಅಪ್ಲೈ ಆನ್ಲೈನ್ ಅಂತ ಮಾಡ್ಬೋದು. ಇನ್ ಕೇಸ್ ನೀವು ಅಕೌಂಟ್ ಕ್ರಿಯೇಷನ್ ಮಾಡಿದ್ದಿಲ್ಲ ಅಂದ್ರೆ ಇವಾಗ ನೀವು ಅಕೌಂಟ್ ಕ್ರಿಯೇಷನ್ ಮಾಡಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ ಹೌ ಟು ಅಪ್ಲೈ ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ದ ಅಫಿಷಿಯಲ್ ವೆಬ್ಸೈಟ್, ದಟ್ ಈಸ್ https://upsconline.nic.in. ಅಂದ್ರೆ ನೀವು ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ಆನ್ಲೈನ್ ಪೋರ್ಟಲ್ ಆದಂತ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ https://upsconline.nic.in ಮೂಲಕನೇ ಹಾಕ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿರುವಂತ ಕೊನೆಯ ದಿನಾಂಕ ಯಾವ್ದಂದ್ರೆ 24 ಫೆಬ್ರವರಿ 2026 ಸಂಜೆ 6 ಗಂಟೆವರೆಗೂ ನೀವು ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ನೋಡ್ರಿ 7 ದಿನದ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಇಶ್ಯೂಸ್ ಮಾಡ್ತಾರೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಎಕ್ಸಾಮಿನೇಷನ್ಸ್ ಗೆ ಹೋಗ್ಬೇಕು. ನೆಕ್ಸ್ಟ್ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂದ್ರೆ ನೀವು ತಪ್ಪು ಮಾಡಿದಕ್ಕೆ ಎಷ್ಟು ಪೆನಾಲ್ಟಿ ಇರುತ್ತೆ ಅಂದ್ರೆ candidate should note that there will be penalty for wrong answer marked by a candidate in the objective type question paper. ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಅಲ್ಲಿ ಏನಪ್ಪಾ ಅಂದ್ರೆ ಪೆನಾಲ್ಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೆಲ್ಪ್ ಲೈನ್ ಡೆಸ್ಕ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ, ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕ್ವೆರೀಸ್ ಏನಿದೆಯಲ್ಲ ಅದನ್ನ ಕೇಳ್ಕೋಬಹುದು. ಮೊಬೈಲ್ ನಂಬರು ಇದೆ. ಸೊ ಅದನ್ನ ನೀವೇನಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ಕಾಲ್ ಮಾಡಬಹುದು. ಅದು ಕೂಡ ಏನಂದ್ರೆ 4/2/2026 24/2/2026 ನೀವು ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಎನ್ಕ್ವೈರೀಸ್ ಅನ್ನ ಮಾಡಬಹುದು. ಜೊತೆಗೆ ನೋಡ್ರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಮೊಬೈಲ್ ಫೋನ್ ಅನ್ನ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ಫೇಸ್ ಅಥೆಂಟಿಕೇಶನ್ ಫಾರ್ ಕ್ಯಾಂಡಿಡೇಟ್ಸ್ ಅಟ್ ದ ಎಕ್ಸಾಮಿನೇಷನ್ ವೆನ್ಯೂ. In order to ensure a secure and smooth examination process, all candidates will require to undergo a face authentication at the examination venue mandatorily. Candidates are advised to enter their examination venue well in time for authentication or verification and frisking. ಇಲ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ಫೇಸ್ ಅಥೆಂಟಿಕೇಶನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ನಿಮಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಕ್ಸಾಮಿಗೆ ಬೇಗ ಹೋಗ್ರಿ, ಮುಂಚೆನೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಫೇಸ್ ಅಥೆಂಟಿಕೇಶನ್ ಏನಿದೆ ಅದು ಮ್ಯಾಂಡೇಟರಿ ಇದೆ. ಅಂದ್ರೆ ವೆನ್ಯೂಲ್ ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ ಹೋಗ್ಲೇಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಅದನ್ನ ಮಾಡಿಸ್ಲೇಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ಎಕ್ಸಾಮಿನೇಷನ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಬೇಗ ಹೋಗ್ರಿ. ಜೊತೆಗೆ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಬೇಗ ಹೋಗೋದ್ರಿಂದ ಏನಂದ್ರೆ ನೀವು ಫೇಸ್ ಅಥೆಂಟಿಕೇಶನ್ ಆಗುತ್ತೆ ಅಥವಾ ಐಡೆಂಟಿಟಿ ವೆರಿಫಿಕೇಶನ್ ಆಗುತ್ತೆ. ಜೊತೆಗೆ ಫ್ರಿಸ್ಕಿಂಗ್ ಅನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್. ನೋ ಅದರ್ ಮೋಡ್ಸ್ ಈಸ್ ಅಲೌಡ್ ಫಾರ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ಸ್. ಅಂದ್ರೆ ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ಅಲ್ಲಿ ಹಾಕಬೇಕು, ಅದು ಬಿಟ್ಟು ಬೇರೆ ಯಾವ ಮೋಡ್ಸ್ ಕೂಡ ಅವೈಲೇಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಗವರ್ಮೆಂಟ್ ಸ್ಟ್ರೈವ್ ಟು ಹ್ಯಾವ್ ಎ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಅಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ ಟು ಅಪ್ಲೈ. ಅಂದ್ರೆ ಇಲ್ಲಿ ಮಹಿಳೆಯರು ಕೂಡ ಅಪ್ಲಿಕೇಶನ್ಸ್ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಲಿಂಗ ತಾರತಮ್ಯ ಇರಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫ್
civil service examination for the recruitment to the service and post mentioned below will be held by the Union Public Service Commission on 24th May 2026 in accordance with the rules published by the Department of Personnel and Training in Gazette of India extraordinarily dated 4th February 2026. ಈ UPSC CSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ 24ನೇ ಫೆಬ್ರವರಿ 2026ಕ್ಕೆ ಕಂಡಕ್ಟ್ ಮಾಡ್ತಾರೆ. ಹಾಗಾದ್ರೆ ಯಾವ್ಯಾವ ಪೋಸ್ಟ್ ಇರುತ್ತೆ ಅಂದ್ರೆ ನೋಡ್ರಿ, ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಒಂದು 23 ಪೋಸ್ಟ್ ಇದೆ. ಸೊ ಒಂದೊಂದನೇ ನಾವು ನೋಡ್ತಾ ಹೋದ್ರೆ ಈ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಪೋಸ್ಟ್ ಅವೈಲಬಿಲಿಟಿ ಇರುತ್ತೆ ಅಂದ್ರೆ, ಮೊದಲೇದಾಗಿ ನೋಡ್ರಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರುತ್ತೆ, ಇಂಡಿಯನ್ ಫಾರಿನ್ ಸರ್ವಿಸ್ ಇರುತ್ತೆ, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಇನ್ಫಾರ್ಮೇಶನ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಪೋಸ್ಟ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಕೌಂಟ್ಸ್ ಅಂಡ್ ಫೈನಾನ್ಸ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಟ್ರಾಫಿಕ್ ಗ್ರೂಪ್ ಎ, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಪರ್ಸನಲ್ ಗ್ರೂಪ್ ಎ, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಕೌಂಟ್ಸ್ ಗ್ರೂಪ್ ಎ, ಇಂಡಿಯನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಕಸ್ಟಮ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಗ್ರೂಪ್ ಎ, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಗ್ರೂಪ್ ಎ, ಇಂಡಿಯನ್ ಟ್ರೇಡ್ ಸರ್ವಿಸ್ ಗ್ರೂಪ್ ಎ ಗ್ರೇಡ್ 3, ಇಂಡಿಯನ್ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ ಸಿವಿಲ್ ಸರ್ವಿಸ್ ಗ್ರೂಪ್ ಬಿ ಸೆಕ್ಷನ್ ಆಫೀಸರ್ಸ್ ಗ್ರೇಡ್, ಡೆಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್, ಡೆಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ್, ದಮನ್ ಅಂಡ್ ದಿಯು, ದಾದ್ರಾ ಅಂಡ್ ನಗರ್ ಹವೇಲಿ ಸಿವಿಲ್ ಸರ್ವಿಸ್ ಗ್ರೂಪ್ ಬಿ, ಡೆಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ್, ದಮನ್ ಅಂಡ್ ದಿಯು, ದಾದ್ರಾ ಅಂಡ್ ನಗರ್ ಹವೇಲಿ ಪೊಲೀಸ್ ಸರ್ವಿಸ್ ಗ್ರೂಪ್ ಬಿ, ಪಾಂಡಿಚೇರಿ ಸಿವಿಲ್ ಸರ್ವಿಸ್ ಗ್ರೂಪ್ ಬಿ, ಪಾಂಡಿಚೇರಿ ಪೊಲೀಸ್ ಸರ್ವಿಸ್ ಗ್ರೂಪ್ ಬಿ. ನೀವು ಒಂದ್ಸರಿ ಎಕ್ಸಾಮಿನೇಷನ್ಸ್ ನ ಕ್ಲಿಯರ್ ಮಾಡಿದ್ರೆ ಇಷ್ಟು ಪೋಸ್ಟಸ್ ನಿಮಗೆ ಅವೈಲಬಲ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಸರ್ವಿಸ್ ಅನ್ನ ಅಲಾಟ್ ಮಾಡ್ತಾ ಹೋಗ್ತಾರೆ. The number of vacancies to be filled through the examination is expected to be approximately 933, which includes 33 vacancies reserved for personnel with benchmark disabilities. ಇಲ್ಲೇನ್ ಮಾಡಿದಾರೆ ನೋಡ್ರಿ, ಒಟ್ಟು ಎಷ್ಟು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಶನ್ಸ್ ಕರೆದಿದ್ದಾರೆ ಅಂದ್ರೆ 933 ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಕರೆದಿದ್ದಾರೆ. ಅದರಲ್ಲಿ 33 ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಮೀಸಲು ಇಟ್ಟಿದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ ಡಿಸಬಿಲಿಟಿ ಕೋಟಾ ಕೊಟ್ಟಿದ್ದಾರೆ, ಸೊ ಅದನ್ನ ಒಂದ್ಸರಿ ನೋಡ್ಕೋರಿ. ನೆಕ್ಸ್ಟ್ ಸೆಂಟರ್ ಆಫ್ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ನೋಡ್ರಿ, ಬೆಂಗಳೂರು ಕರ್ನಾಟಕದಲ್ಲಿ ಎರಡೇ ಕಡೆ ನಿಮ್ಗೆ ಏನಪ್ಪಾ ಅಂದ್ರೆ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಎಲ್ಲಿ ಅಂದ್ರೆ ಬೆಂಗಳೂರು ಮತ್ತೆ ಧಾರವಾಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಇಲ್ಲಿ ಧಾರವಾಡ ಅಂತ ಕೊಟ್ಟಿದ್ರೆ ಅದು ಧಾರವಾಡ ಆಗ್ಬೇಕು. ಸೊ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತೆ ಅಂದ್ರೆ ಒಂದು ಬೆಂಗಳೂರು, ಇನ್ನೊಂದು ಧಾರವಾಡದಲ್ಲಿ ನಡೆಯುತ್ತೆ. ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ. ನೆಕ್ಸ್ಟ್ ನೀವು ಎಕ್ಸಾಮಿನೇಷನ್ ಸೆಂಟರ್ಸ್ ಚೂಸ್ ಮಾಡಿದಾಗ ಫಸ್ಟ್ ಕಮ್ ಫಸ್ಟ್ ಅಲಾಟ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಪ್ಲಾನ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ, ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಅದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅಂದ್ರೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಇದಾದ್ಮೇಲೆ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ರಿಟರ್ನ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಯೋಮಿತಿ ಎಷ್ಟಿರಬೇಕು ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ 21 years, ಮಸ್ಟ್ ನಾಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ 32 years as on the date of 1st August 2022. That is, candidate must have been born not earlier than 2nd August 1994 and not later than 1st August 2005. ಅಂದ್ರೆ ನಿಮ್ಮ ಒಂದು ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2ನೇ ಆಗಸ್ಟ್ 1994 ನಂತರ ಇರಬೇಕು, 1ನೇ ಆಗಸ್ಟ್ 2005 ನಂತರ ಇರಬೇಕು. 1ನೇ ಆಗಸ್ಟ್ 2005 ನಂತರ ಮತ್ತೆ 2ನೇ ಆಗಸ್ಟ್ 1994 ನಂತರ ಇರಬೇಕು. 94 ನಂತರ ಮತ್ತೆ 2005 ಇರಬೇಕಾಗುತ್ತೆ. ಇಲ್ಲಿ ಮಿನಿಮಮ್ ಏಜ್ ಎಷ್ಟು ಇರ್ಬೇಕಂದ್ರೆ 21 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ಏಜ್ ಎಷ್ಟು ಇರ್ಬೇಕಂದ್ರೆ 32 ವರ್ಷ ಇರ್ಬೇಕಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ, ಅಪ್ಪರ್ ಏಜ್ ಲಿಮಿಟ್ ಏನ್ ಮಾಡಿದೆ ಅಂದ್ರೆ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ವಯೋಮಿತಿಯಲ್ಲಿ 5 ವರ್ಷ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವು OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೀವು ಡಿಫೆನ್ಸ್ ಪರ್ಸನಲ್ ಆಗಿದ್ರೆ ನಿಮಗೂ ಕೂಡ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ 5 years ಸರ್ವಿಸ್ ಅನ್ನ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಾರೆ. ಆಮೇಲೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿರ್ತಾರೆ. ಅವ್ರಿಗೆ ಎಷ್ಟು ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಡಿಸೇಬಲ್ ಕ್ಯಾಂಡಿಡೇಟ್ಗೂ ನೋಡ್ರಿ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಅಪ್ ಟು ಮ್ಯಾಕ್ಸಿಮಮ್ 10 years ಇನ್ ಕೇಸ್ ಆಫ್ ಅ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ.
ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನ್ ಮಾಡಿದಾರೆ ಅಂದ್ರೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಿನಿಮಮ್ ಏಜ್ ಕ್ರೈಟೀರಿಯಾ ನೋಡೋಣ, ಕ್ವಾಲಿಫಿಕೇಶನ್ಸ್ ನೋಡೋಣ. ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಗ್ರಾಜುಯೇಟ್ ಡಿಗ್ರಿ ಆಫ್ ಎನಿ of the universities incorporated by an act of central or state legislature in India or any other or other education institution established by an act of parliament are declared deemed to be university under section 3 of the University Grants Commission Act 1956. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಯಾವ್ದಾದ್ರು ಡಿಗ್ರಿ ಪಾಸ್ ಆಗಿದ್ರು ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೀವು BA ಮಾಡಿರಿ, BSc ಮಾಡಿರಿ, BCom ಮಾಡಿರಿ, ಯಾವ್ದು ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ಕೆಲವೊಂದಿಷ್ಟು ನೋಡ್ರಿ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನ ಲಿಮಿಟ್ ಮಾಡಿದ್ದಾರೆ. 21 ರಿಂದ 32 ವರ್ಷದವರೆಗೂ ನಿಮಗೆ ವಯೋಮಿತಿ ಇರೋದ್ರಿಂದ ಆಲ್ಮೋಸ್ಟ್ ನೀವು 12 ಅಟೆಂಪ್ಟ್ ಅನ್ನ ಮಾಡಬಹುದು. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನೋಡ್ರಿ ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ಕ್ಯಾಟಗರಿ ಅವರು ಏನಪ್ಪಾ ಅಂದ್ರೆ ಇಷ್ಟೇ ಅಟೆಂಪ್ಟ್ ಅನ್ನ ಮಾಡ್ಬೇಕು, ಇದಕ್ಕಿಂತ ಜಾಸ್ತಿ ಅಟೆಂಪ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಷ್ಟೆಷ್ಟು ಅಟೆಂಪ್ಟ್ ಇದೆ ಅಂತ ನೋಡೋದಾದ್ರೆ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ 9 ಅಟೆಂಪ್ಟ್ ಅನ್ನ ಮಾಡಬಹುದು. ವಿಕಲಚೇತನರಾಗಿದ್ರೆ ನೀವು 9 ಅಟೆಂಪ್ಟ್ ಅನ್ನ ಮಾಡಬಹುದು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನು ಕೂಡ ಸೇರಿಸಿದ್ದಾರೆ. ವಿಕಲಚೇತನರಲ್ಲಿ ಜನರಲ್ ಎಕನಾಮಿಕಲ್ ವೀಕರ್ ಸೆಕ್ಷನ್ OBC ಅಭ್ಯರ್ಥಿಗಳು ಏನಿರ್ತಾರೆ, SC/ST ಇದ್ರೆ ವಿಕಲಚೇತನರು ಅವ್ರು ಅನ್ಲಿಮಿಟೆಡ್. ಇನ್ ಕೇಸ್ ನೀವೇನಾದ್ರೂ ವಿಕಲಚೇತನರಾಗಿದ್ದು ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ OBC ಅಭ್ಯರ್ಥಿಗಳಿದ್ರೆ ನಿಮ್ಗೆ 9 ಅಟೆಂಪ್ಟ್ ಇರುತ್ತೆ. ಅದೇ ತರ ನೋಡ್ರಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಎಷ್ಟು ಅಟೆಂಪ್ಟ್ ಅನ್ನ ಪರ್ಮಿಟ್ ಮಾಡಿದ್ರು ಅಂದ್ರೆ 4 ಸರಿ ಮಾತ್ರ ನೀವೇನಂದ್ರೆ ಎಕ್ಸಾಮಿನೇಷನ್ ಗೆ ಅಟೆಂಪ್ಟ್ ಅನ್ನ ಕೊಡಬಹುದು. 6 ಸರಿ ಮಾತ್ರ ಅಟೆಂಪ್ಟ್ ಅನ್ನ ಕೊಡಬಹುದು. 6ಕ್ಕಿಂತ ಹೆಚ್ಚಿನ ಸರಿ ನೀವು ಅಟೆಂಪ್ಟ್ ಕೊಡಕ್ಕೆ ಎಲಿಜಿಬಲ್ ಇರಲ್ಲ. ಒಂದ್ಸರಿ ನೀವು 6 ಸರಿ ಅಟೆಂಪ್ಟ್ ಅನ್ನ ಮುಗಿತಂದ್ರೆ ನಿಮ್ದು ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಅಂದ್ರೆ ಯು ಆರ್ ಡಿಸ್ಕ್ವಾಲಿಫೈಡ್ ಫ್ರಮ್ ಎಕ್ಸಾಮ್ ಅಂತ ಹೇಳುತ್ತೆ. 7th ಅಟೆಂಪ್ಟ್ ಅನ್ನ ಮಾಡಕ್ಕೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ನೆಕ್ಸ್ಟ್ ನೋಡ್ರಿ ಫೀಸ್ ಅನ್ನ ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಫೀಮೇಲ್ SC/ST ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟೀಸ್ ಆರ್ ಎಕ್ಸಾಮ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀಸ್ ಆರ್ ರಿಕ್ವೈರ್ಡ್ ಟು ಪೇ 100 rupees by using net banking facility of any bank by using Visa, Master, RuPay, Credit, Debit, UPI payment for appearing in civil service preliminary examinations. And candidates admitted to the civil service main examinations will be required to pay a fee of 200 rupees only. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, SC/ST ಮತ್ತೆ ಮಹಿಳೆಯರು ಮತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದ್ರೆ ಯಾರು ವಿಕಲಚೇತನರಿದ್ದಾರಲ್ಲ ಅವರಿಗೆ ಯಾವುದೇ ತರನಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹೊರತುಪಡಿಸಿ ಇನ್ನೆಲ್ಲ ಯಾವ ಅಭ್ಯರ್ಥಿಗಳಿದ್ರಲ್ಲ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಂತ ಹೇಳ್ತಿದ್ದಾರೆ. ಅದನ್ನ ನೀವೇನಪ್ಪ ಅಂದ್ರೆ ನೆಟ್ ಬ್ಯಾಂಕ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡಾದ್ರೂ ತುಂಬಬಹುದು, ಅಥವಾ ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್ ಕಾರ್ಡ್, UPI ಪೇಮೆಂಟ್ ಯೂಸ್ ಮಾಡ್ಕೊಂಡಾದ್ರೂ ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಯಾರು ಪ್ರಿಲಿಮ್ಸ್ ಕ್ವಾಲಿಫೈ ಮೇನ್ಸ್ ಎಕ್ಸಾಮಿನೇಷನ್ಸ್ ಹೋಗ್ತಾರಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ SC/ST ಮತ್ತೆ ವಿಕಲಚೇತನರು ಮಹಿಳಾ ಅಭ್ಯರ್ಥಿಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದನ್ನ ಎಕ್ಸಾಮ್ಷನ್ ಮಾಡಿದ್ದಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ ನೀವು 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ತುಂಬಬೇಕು. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ನೀವು ಮೇನ್ಸ್ ಎಕ್ಸಾಮಿನೇಷನ್ ಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು. ಇದಾದ್ಮೇಲೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ನೀವೇನಪ್ಪ ಅಂದ್ರೆ https://upsconline.nic.in ಮೂಲಕನೇ ಹಾಕ್ಬೇಕು. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 24th ಫೆಬ್ರವರಿ 2026 ಸಂಜೆ 6 ಗಂಟೆವರೆಗೂ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ನೆಕ್ಸ್ಟ್ ನೋಡ್ರಿ ಸೆಕ್ಷನ್ 1 ಪ್ಲಾನ್ ಆಫ್ ಎಕ್ಸಾಮಿನೇಷನ್. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 3 ಹಂತದಲ್ಲಿ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ರಿಟರ್ನ್ ಮತ್ತೆ ಇಂಟರ್ವ್ಯೂ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. 4ಅಲ್ಲಿ 1 ಆಪ್ಷನ್ಸ್ ಅನ್ನ ಚೂಸ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರವನ್ನ ಕೊಟ್ರೆ 1/3 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರತಿ 3 ತಪ್ಪು ಉತ್ತರಗಳಿಗೆ ಏನಪ್ಪಾ ಅಂದ್ರೆ 1 ಪ್ರಶ್ನೆಗೆ ಎಷ್ಟು ಅಂಕಗಳಿರುತ್ತಲ್ಲ ಅಷ್ಟು ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನೋಡ್ರಿ 2 ಎಕ್ಸಾಮ್ಸ್ ಇರುತ್ತೆ ಪ್ರಿಲಿಮಿನರಿಲಿ. ಒಂದು ನಾವೇನಂತ ಕರಿಬಹುದು ಅಂದ್ರೆ ಜನರಲ್ ಪೇಪರ್ ಅಂತ ಕರಿಬಹುದು, ಇನ್ನೊಂದು CSAT ಪೇಪರ್ ಅಂತ ಕರಿತೀವಿ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. ಎರಡೂ ಕೂಡ ಏನಪ್ಪಾ ಅಂದ್ರೆ 200 ಮಾರ್ಕ್ಸ್ ಇರುತ್ತೆ. ಜನರಲ್ ಪೇಪರ್ ಅಲ್ಲಿ ನಿಮಗೆ ಹಿಸ್ಟ್ರಿ, ಪಾಲಿಟಿ, ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಎಕಾನಮಿ ಈ ತರದ ಕ್ವಶನ್ಸ್ ಗಳನ್ನ ಕೇಳಿದ್ರೆ CSAT ಅಲ್ಲಿ ಏನ್ ಮಾಡ್ತಾರೆ
ಇಂಗ್ಲಿಷ್, ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಪ್ರತಿಯೊಂದು ಪೇಪರ್ ಕೂಡ ಏನಪ್ಪಾ ಅಂದ್ರೆ 200 ಅಂಕಗಳಿಗಿರುತ್ತೆ. ಪ್ರತಿಯೊಂದು ಪೇಪರ್ಗೂ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ ಏನಪ್ಪಾ ಅಂದ್ರೆ 2 ಅಂಕಗಳನ್ನ ಕೊಡ್ತಾರೆ. ಪ್ರತಿ ತಪ್ಪು ಉತ್ತರಕ್ಕೆ ಏನ್ ಮಾಡ್ತಾರೆ ಅಂದ್ರೆ 33% ಮಾರ್ಕ್ಸ್, ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳಿರುತ್ತಲ್ಲ ಅದ್ರ 33% ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಆ ಪ್ರಶ್ನೆಗೆ ಎಷ್ಟು ಅಂಕಗಳಿರುತ್ತಲ್ಲ ಅದರದ್ದು 35.33 ಮಾರ್ಕ್ಸ್ ಗಳನ್ನ 0.33 ಅಂಕಗಳನ್ನ ಕಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೀವೇನಪ್ಪ ಅಂದ್ರೆ ಸಿವಿಲ್ ಸರ್ವಿಸ್ ಅಲ್ಲಿ ಜನರಲ್ ಪೇಪರ್ ಅನ್ನ ನೀವು ಕ್ವಾಲಿಫೈ ಮೆರಿಟ್ ಪಡಿಲೇಬೇಕು. ಅದೇ ತರ ಸಿಸ್ಯಾಟ್ ಪೇಪರ್ ಏನಿದೆಯಲ್ಲ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅಂದ್ರೆ ಇಲ್ಲಿ ನೀವು 33% ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ನೀವು ಈ ಎಕ್ಸಾಮಿನೇಷನ್ ನ ಪಾಸ್ ಆದಂಗೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಜನರಲ್ ಪೇಪರಿಗೆ ನೀವು 200 ಅಂಕಗಳಿಗೆ 100, 110 ಈ ತರದ ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಅದೇ ಸಿಸ್ಯಾಟ್ ಪೇಪರ್ ಅನ್ನ ನೀವು ಜಸ್ಟ್ 68, 69 ತೆಗೆದುಕೊಂಡ್ರೆ ಪಾಸ್ ಆಗ್ತೀರಾ. ಯಾಕಂದ್ರೆ ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಪೇಪರ್ ನೋಡ್ರಿ, ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಇದಾದ್ಮೇಲೆ ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ನೋಡ್ರಿ, ಫಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಪೇಪರ್ ಎದಲ್ಲಿ ಒನ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜ್ ಟು ಬಿ ಸೆಲೆಕ್ಟೆಡ್ ಬೈ ದ ಕ್ಯಾಂಡಿಡೇಟ್ ಫ್ರಮ್ ದ ಲ್ಯಾಂಗ್ವೇಜಸ್ ಇನ್ಕ್ಲೂಡೆಡ್ ಇನ್ ದ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡ್ರಿ 22 ಭಾಷೆಗಳಿದೆ, ಅದರಲ್ಲಿ ಕನ್ನಡನೂ ಕೂಡ ಒಂದಿದೆ. ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಜೊತೆಗೆ ನೆಕ್ಸ್ಟ್ ಪೇಪರ್ ಬಿ ಇಂಗ್ಲಿಷ್ ಇರುತ್ತೆ. ಇವೆರಡು ಕೂಡ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಪೇಪರ್ ಟು ಬಿ ಕೌಂಟೆಡ್ ಫಾರ್ ಮೆರಿಟ್. ಅಂದ್ರೆ ಮೆರಿಟ್ ಯಾವ್ಯಾವ ಕೌಂಟ್ ಮಾಡ್ತಾರೆ ಅಂದ್ರೆ ಎಸ್ಎ ಪೇಪರ್ ಕೌಂಟ್ ಮಾಡ್ತಾರೆ, 250 ಅಂಕಗಳಿಗಿರುತ್ತೆ. ಜನರಲ್ ಸ್ಟಡೀಸ್ 1 ಪೇಪರ್ ಅನ್ನ ಕೌಂಟ್ ಮಾಡ್ತಾರೆ, ಇಲ್ಲಿ 250 ಅಂಕಗಳಿರುತ್ತೆ. ಜನರಲ್ ಸ್ಟಡೀಸ್ 1 ಅಲ್ಲಿ ನಿಮಗೆ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಹಿಸ್ಟ್ರಿ ಅಂಡ್ ಜೋಗ್ರಫಿ ಆಫ್ ದ ವರ್ಲ್ಡ್ ಅಂಡ್ ಸೊಸೈಟಿ ಕೇಳ್ತಾರೆ. ಜನರಲ್ ಸ್ಟಡೀಸ್ 2 ಅಲ್ಲಿ ನಿಮಗೆ ನೋಡ್ರಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೇಳ್ತಾರೆ. ಜನರಲ್ ಸ್ಟಡೀಸ್ 3 ಅಲ್ಲಿ ನಿಮಗೆ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟ್, ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಪೇಪರ್ 5 ಅಥವಾ ಜನರಲ್ ಸ್ಟಡೀಸ್ 4 ಮೇಲೆ ನಿಮಗೆ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದಾದ್ಮೇಲೆ 2 ಆಪ್ಷನಲ್ ಪೇಪರ್ ಇರುತ್ತೆ, ಆಪ್ಷನಲ್ ಪೇಪರ್ 1, ಆಪ್ಷನಲ್ ಪೇಪರ್ 2. ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಅಂಕಗಳು ಎಷ್ಟಿರುತ್ತೆ ಅಂದ್ರೆ 250 ಅಂಕಗಳಿರುತ್ತೆ. ಟೋಟಲ್ ರಿಟರ್ನ್ ಟೆಸ್ಟ್ ಎಷ್ಟು ಕಂಡಕ್ಟ್ ಮಾಡ್ತಾರೆ ಅಂದ್ರೆ 1750 ಅಂಕಗಳಿಗೆ ಕಂಡಕ್ಟ್ ಮಾಡ್ತಾರೆ. 1750 ಮಾರ್ಕ್ಸ್ ಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್, ಮೇನ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದಾದ್ಮೇಲೆ ಪರ್ಸನಾಲಿಟಿ ಟೆಸ್ಟ್ ನಿಮಗೆ 275 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. ಗ್ರ್ಯಾಂಡ್ ಟೋಟಲ್ ನೋಡ್ರಿ 2025 ಮಾರ್ಕ್ಸ್ ಅಂದ್ರೆ 2025 ಅಂಕಗಳಿರುತ್ತೆ. ಆಮೇಲೆ ನೋಡ್ರಿ ಆಪ್ಷನಲ್ಸ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜಸ್ ಕೂಡ ತಗೋಬಹುದು. ಲ್ಯಾಂಗ್ವೇಜಸ್ ಅಲ್ಲಿ ನೀವು ಕನ್ನಡನೂ ಕೂಡ ತೆಗೆದುಕೊಳ್ಳಬಹುದು. ಜೊತೆಗೆ ಆಪ್ಷನಲ್ ಸಬ್ಜೆಕ್ಟ್ ಯಾವಿದೆ ಅಂದ್ರೆ ಇಷ್ಟೊಂದು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಇಂದ ಹಿಡಿದು ನಿಮಗೆ ಲಿಟರೇಚರ್ ಆಫ್ ದ ಎನಿ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಇದೆ ಅಲ್ಲ, ಅಲ್ಲಿವರೆಗೂ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಇದನ್ನ ನೀವು ಆಪ್ಷನಲ್ ಆಗಿ ತೆಗೆದುಕೊಳ್ಳಬಹುದು. ಸೊ ಇದಿಷ್ಟೇನಂದ್ರೆ ಹೊಸದಾಗಿ ಬಂದಿರುವಂತಹ UPSC CSC ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದೇ ತರನಾದ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.